ಇದು ಆಲ್ರೆಡಿ ನಮ್ದು 12th ವೀಕ್ ಬರ್ತಾ ಇರೋದು. ಸೊ ಲಾಸ್ಟ್ ಟೈಮ್ ಹೇಳ್ದಂಗೆ ಅವ್ರಿಗೆಲ್ಲ ಕೆಲಸ ಸಿಕ್ಕ ಒಳ್ಳೇದಾಗಿದೆ. ಇವಾಗ ಜಸ್ಟ್ ಈಗ ನಂದು ನಡೀತಾ ಇದೆ. ಈಗ ನನ್ನ ಕೆಲ್ಸದ ಮೇಲೆ ಸ್ವಲ್ಪ ಇನ್ನೂ ಒಳ್ಳೆ ಮಟ್ಟದಲ್ಲಿ ಹೋಗ್ಬೇಕು ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ. ಸೊ ಅದು ಇನ್ನೇನು ಆಗೋ ತರ ಇದೆ. ಅದಕ್ಕೋಸ್ಕರ ನೋಡೋಣ. ಇನ್ನು ನಮ್ದು ಎಷ್ಟು 9 ವಾರ ಇದೆ. ಅಷ್ಟರೊಳಗೆ ಏನಾದ್ರು ಆಗುತ್ತಾ ನೋಡೋಣ, ವೆಯ್ಟ್ ಮಾಡ್ತೀನಿ. ತುಂಬಾ ಹೋಪ್ಸ್ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ ಆಗ್ಬೇಕು ಅಂತ. ಅದಕ್ಕೆ ಏನ್ ಬೇಕೋ ಅಷ್ಟು ಎಫರ್ಟ್ ನಾನು ಹಾಕಿದ್ದೀನಿ. ಬಟ್ ಸ್ಟಿಲ್ ದೇವ್ರ ಮೇಲೆ ಬಿಟ್ಟಿರೋದು. ಅದಕ್ಕೋಸ್ಕರ ಇಲ್ಲಿಗೆ ಬಂದ್ಮೇಲೆ ತುಂಬಾ ಪಾಸಿಟಿವ್ ವೈಬ್ಸ್ ಜಾಸ್ತಿ ಆಗಿದೆ. ಲೈಕ್ ಮೊದಲು ಅಯ್ಯೋ ಎಷ್ಟೇ ಕೆಲಸ ಮಾಡಿದ್ರು ಅಷ್ಟೇ, ಏನು ಈಗ ಸ್ಯಾಲರಿ ಇನ್ಕ್ರಿಮೆಂಟ್ಸ್ ಇಲ್ಲ ಅಥವಾ ಏನು ಬದಲಾಗ್ತಾ ಇಲ್ಲ, ಇದ್ದಂಗೆ ಇದೆ ಜೀವನ ಅಂತ. ಬಟ್ ಈಗ ಒಂಥರ ಪಾಸಿಟಿವ್ ವೈಬ್ಸ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಆಗುತ್ತೆ. ಅದೇ ನಾನು ಹೇಳದ್ನಲ್ಲ, ಆಗುತ್ತೆ. ಬಟ್ ನಮ್ದು ಎಫರ್ಟ್ ಇರ್ಬೇಕು. ಬರೀ ಕಾಯಿ ಕಟ್ಟಿದೀವಿ ಅಂತ ಹೇಳಿ ಸುಮ್ನಿದ್ರೆ ಆಗಲ್ಲ. ಎಫರ್ಟ್ ಹಾಕಿದ್ರೆ ಖಂಡಿತವಾಗೂ ಆಗುತ್ತೆ. ಬಟ್ ರಾಯರ್ ಬಗ್ಗೆ ಹೇಳೋದಾದ್ರೆ, ರಾಯರೇ ಒಂಥರ ಎಲ್ಲ ಪವಾಡ ಅಂತ ಅನ್ಸುತ್ತೆ. ಸೊ ಇಲ್ಲಿ ನಾವು ತುಂಬಾ ರಾಯರ ದೇವಸ್ಥಾನ ಸುತ್ತಿದೀವಿ. ಇಲ್ಲಿ ಕಾಮಧೇನ ಕ್ಷೇತ್ರ ಅಂತ ಇದೆ, ಮತ್ ನಮ್ಮನೆ ಪಕ್ಕನೂ ಇದೆ. ತುಂಬಾ ಕಡೆ ಇಲ್ಲಿ ಗೊತ್ತೇ ಇರಲಿಲ್ಲ ನನಗೆ. ಅದೇ ಇನ್ಸ್ಟಾಗ್ರಾಮ್ ಅಲ್ಲೇ ನೋಡ್ಕೊಂಡು ಬಂದು ಇಲ್ಲಿ ಇದ್ ಮಾಡಿದ್ದು. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಜಸ್ಟ್ ನಾವು ನೋಡ್ತೀವಿ, ನಾವೇ ಮಾಡಿ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ಪಾಸಿಟಿವ್ ವೈಬ್ಸ್ ಏನು ಅಂತ ಇಲ್ಲಿಗೆ ಬಂದ್ರೇನೆ ಗೊತ್ತಾಗುತ್ತೆ ಅಂತ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಫೇಕ್ ಇಲ್ಲೇ ಅಂತಲ್ಲ, ಎಲ್ಲೂ ಅಷ್ಟೇ ಫೇಕ್ ಅನ್ನೋದು ರಾಯರ್ ಇದ್ರಲ್ಲಿ ಇಲ್ವೇ ಇಲ್ಲ. ಸೊ ಅದಕ್ಕೋಸ್ಕರ ಫೇಕ್ ಅನ್ಸಲ್ಲ, ಖಂಡಿತವಾಗ್ಲು. ಅದೇ ತುಂಬಾ ಜನಕ್ಕೆ ಏನ್ ಹೇಳ್ತೀನಿ ಅಂದ್ರೆ, ಇಲ್ಲಿ ಬನ್ನಿ, ಇಲ್ಲೂ ಅಂದ್ರೆ ಖಂಡಿತವಾಗ್ಲೂ ಆಗುತ್ತೆ ಅಂತಲ್ಲ. ನಮ್ಮ ಮನಸ್ಥಿತಿ ಹೆಂಗೆ, ಅದ್ ಆಗ್ಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಆಗುತ್ತೆ. ಆಮೇಲೆ ಬನ್ನಿ ಮಾಡೋದು ಮತ್ತೆ ಆಗಿಲ್ಲ ಅಂತ ರಾಯರ್ನ ದೂರ್ಸೋದು ಅದು ಸರಿಯಲ್ಲ. ಖಂಡಿತವಾಗ್ಲೂ ಅದ್ ನಿಮ್ಮ ಹೆಸ್ರು ಬರ್ಬೇಕು, ಅದ್ರ ಮೇಲೆ ನಿಮ್ ಹೆಸ್ರು ಇತ್ತು ಅಂದ್ರೆ ಖಂಡಿತವಾಗ್ಲೂ ಆಗುತ್ತೆ. ಬಂದು ಇಲ್ಲಿ ಒಂದ್ಸಲ ನೋಡ್ಕೊಂಡು ಹೋಗಿ ಅಂತ ಹೇಳಕ್ ಇಷ್ಟ.